ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು ಆಶ್ರಯದಲ್ಲಿ ಅಂದೂರು ಗ್ರಾಮದಿಂದ ನರಸಿರಾಜಪುರಕ್ಕೆ ಸಂಪರ್ಕಿಸುವ ಭದ್ರಾ ಹಿನ್ನೀರನ್ನ ನಿರ್ಮಿಸುವ ಸೇತುವೆ ಮತ್ತು ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತು ವಿತರಣೆ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಿರಿಯರಾದ ಸನ್ಮಾನ್ಯ ಶ್ರೀ KG ಜಾರ್ಜ್ ಅವರೇ, ಕಾರ್ಯಕ್ರಮದ ರೂವಾರಿಗಳು, ಸ್ಥಳೀಯ ಶಾಸಕರಾದ DT ರಾಜೇಗೌಡರೇ, ವೇದಿಕೆ ಮೇಲಿರುವಂಥ ಶಾಸಕರು ಆತ್ಮೀಯರಾದ SC ಬಾಲಕೃಷ್ಣ ಅವರೇ, ಕರ್ನಾಟಕ ಪ್ರವಾಸೋದ್ಯಮ ಅಧ್ಯಕ್ಷರಾದ M ಶ್ರೀನಿವಾಸ್ ಅವರೇ, ಕಡೂರು ಶಾಸಕರಾದ KS ಆನಂದ್ ಅವರೇ, ತರೀಕೆರೆ ಶಾಸಕರು ಆತ್ಮೀಯರಾದ GH ಶ್ರೀನಿವಾಸ್ ಅವರೇ, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮೀಜಿ ಅವರೇ, ಕಂದಾಯ ಇಲಾಖೆಯ ಮುಖ್ಯಸ್ಥರಾದ ರಾಜೇಂದ್ರ ಕಟಾರಿ ಅವರೇ, ವೇದಿಕೆ ಮೇಲುವಂತ ಎಲ್ಲ ಗಣ್ಯಮಾನ್ಯರೇ, MLCಗಳಾದ ಆರ್ತಿ ಅವರೇ, ಇವತ್ತು ಬಹುದಿನಗಳಿಂದ ಈ ಸೇತುವೆ ಉದ್ಘಾಟನೆ ಆಗಬೇಕು, ನಮಗೆ ಈ ಥರ ಲಾಭ ಆಗ್ಬೇಕಂತ ಬಹುದಿನಗಳ ನರಸಿರಾಜಪುರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಅನೇಕ ಜಿಲ್ಲೆ ತಾಲೂಕುಗಳ ಕನಸು. ಸುಮಾರು 17ರಲ್ಲಿ ಈ ಕಾರ್ಯಕ್ರಮವನ್ನು, ಈ ಯೋಜನೆಯನ್ನ ಇಂದಿನ ಸಿದ್ದರಾಮಯ್ಯ ಸರ್ಕಾರ ಮತ್ತು ಮಾನ್ಯ PW ಸಚಿವರಾದ ಮಾದೇವಪ್ಪನವರ ಕಾಲದಲ್ಲಿ ಇದು ಅನುಮೋದನೆ ಆದಂತ ಕಾರ್ಯಕ್ರಮ. ಬಹಳ ತಡವಾಗಿ ಆದ್ರೂ ಕೂಡ ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ವಿಳಂಬ ಆಗಲಿಕ್ಕೆ ಅದು ಜಾಗ ಸಮಸ್ಯೆ ಇರಬಹುದು, ಅಥವಾ 19ರಲ್ಲಿ ಬಂದಂತ ಪ್ರವಾಹ ಇರಬಹುದು, ಬೇರೆ ಬೇರೆ ಕಾರಣಗಳಿಂದ ಇದು ಮುಗಿದಂತ ವಿಳಂಬ ಆಗಿದ್ದಕ್ಕೆ ಕಾರ್ಯಗಳಾಗಿದೆ. ಕೊನೆಯೂ ಕೂಡ ಇವತ್ತ ಈ ಬ್ರಿಡ್ಜ್ ಅನ್ನ ಸನ್ಮಾನ್ಯ ಸಿದ್ದರಾಮಯ್ಯವರ ಅವಧಿಯಲ್ಲಿ ಇದು ನಾವು ಮಂಜೂರು ಮಾಡಿದ್ದೇವೆ. ಮತ್ತೆ ಅವರ ಕಾಲದಲ್ಲಿ ಉದ್ಘಾಟನೆ ಆಗಿದ್ರು ನಮಗೆಲ್ಲ ಹೆಮ್ಮೆ ವಿಷಯ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತಾ, ಸುಮಾರು 41 ಮೇಜರ್ ಬ್ರಿಡ್ಜ್ ಅನ್ನ ಸುಮಾರು 17ರಲ್ಲಿ ಇದನ್ನ ನಾವು ಶಾಂಕ್ಷನ್ ಕೊಟ್ಟಿದ್ದೇವೆ. ಈಗ 41ರಲ್ಲಿ ಸುಮಾರು ಈ ಬ್ರಿಡ್ಜ್ ಹಿಡಿದು 30 ಲೋಕಾರ್ಪಣೆ ಮಾಡಿದ್ವಿ. ಇನ್ನೂ 10 ನಾವು ಮುಗಿಸುವಂತಲ್ಲಿ ಇದ್ದೇವೆ. ಅದನ್ನು ಬಹುಶಃ ಡಿಸೆಂಬರ್ ಕೊನೆಗೆ ಈ ಸೇತುವೆಗಳನ್ನ KRDC ಇಲ್ಲ ಮುಗಿಸುವಂತ ಮಾನ್ಯ ನಮ್ಮ ಅಧ್ಯಕ್ಷರಾದ ಬಾಲಕೃಷ್ಣ ಅವ್ರ ನೇತೃತ್ವದಲ್ಲಿ ಅದು ನಡೀತಾ ಇದೆ. ಇದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರ ಬಂದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಚಿಕ್ಕಮಗಳೂರು ಜಿಲ್ಲೆಗೆ, ವಿಶೇಷವಾಗಿ ಶೃಂಗೇರಿ ವಿಧಾನಸಭೆಗೆ ಒಟ್ಟು 6,10,00,000 ರಾಜ್ಯ ಹೆದ್ದಾರಿ ಸುಧಾರಣೆಗೆ 10 ಕಿಲೋಮೀಟರ್ ಕೊಟ್ಟಿದ್ದೇವೆ. ಸುಮಾರು 16 ಕೋಟಿಗಳನ್ನ 16 ಕಿಲೋಮೀಟರ್ಗೆ ಜಿಲ್ಲಾ ಮುಖ್ಯ ರಸ್ತೆಗೆ ನಮ್ಮ ಇಲಾಖೆಯಿಂದ ಕೊಡುವಂತ ಪ್ರಯತ್ನ ಆಗಿದೆ. ರಾಜ್ಯ ಹೆದ್ದಾರಿ ಮೇಲೆ 2 ಸೇತುವೆಗಳನ್ನ 7.5 ಕೋಟಿ ರೂಪಾಯಿದಲ್ಲಿ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಜಿಲ್ಲಾ ಮುಖ್ಯ ರಸ್ತೆಗಳ ಮೇಲೆ 3 ಸೇತುವೆಗಳನ್ನ 10,40,00,000ಗಳಲ್ಲಿ ಅನುದಾನವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಅದೇ ರೀತಿ ಬೇರೆ ಬೇರೆ ವಿವಿಧ ಕಾಮಗಾರಿಗಳಲ್ಲಿ ಸುಮಾರು 5 ಕೋಟಿ ರೂಪಾಯಿಗಳಲ್ಲಿ ನಾವು ನಿರ್ವಹಿಸಿದ್ದೇವೆ. ವಿಶೇಷವಾಗಿ ಈ ಭಾಗದ ಕನಸಾಗಿರೋ ಕಾಲು ಸಂಖ್ಯೆಗಳನ್ನ ಸುಮಾರು 2.80 ಕೋಟಿಗಳಲ್ಲಿ 7 ಕಾಲು ಸಂಖ್ಯೆಗಳನ್ನ ವಿಶೇಷವಾಗಿ ಈ ಶೃಂಗೇರಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ನಾವು ಮಂಜೂರು ಮಾಡಿದ್ದೇವೆ. ಈ ಸಾರಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 300ಕ್ಕಿಂತಲೂ ಹೆಚ್ಚು ಕಾಲು ಸಂಖ್ಯೆಗಳನ್ನ ಸುಮಾರು 12 ಜಿಲ್ಲೆಗೆ ಮಂಜೂರು ಮಾಡಿದರೆ. ಬಹಳ ವಿಶೇಷವಾಗಿ ಈ ಭಾಗದಲ್ಲಿ ಬಹಳಷ್ಟು ಬೇಡಿಕೆ ಇದೆ ಕಾಲು ಸಂಖ್ಯಾ ಪುಟ್ ಬ್ರಿಡ್ಜ್. ಅದನ್ನು ಮಾಡುವಂತ ಪ್ರಯತ್ನ ಕೂಡ ಈಗಾಗಲೇ ಆಗಿದೆ. ಸುಮಾರು ಬೇಡಿಕೆಗಳನ್ನ ಶಾಸಕರು ಹಿಂದೆ ನಾವು ಪ್ರವಾಸ ಮಾಡಿದಾಗ ಬೇಡಿಕೆಗಳನ್ನ ಇಟ್ಟಿದ್ರು. ಯಾವ್ದೋ ಬ್ರಿಡ್ಜ್ ಹೇಳಿದ್ರು ನೀವು, ಬನ್ನಿ ಹೇಳ್ಬೇಡಿ, ಯಾವ್ದು ಬ್ರಿಡ್ಜ್ ಅದು? ಕಾಂಡ್ಯ
ನಂದಿಗಡಿ ಸೇತುವೆ, ಕಾಂಡ್ಯ ಸೇತುವೆ. 2 ಸೇತುವೆಗಳನ್ನ ಹೇಳಿದ್ರಿ. ಮತ್ತು ಇದಕ್ಕೆ ಈಗ ಪೂರಕವಾಗಿ ಈ ಚಿಕ್ಕಮಗಳೂರಿಗೆ ಇನ್ನೊಂದು ಬ್ರಿಡ್ಜ್ ಮಾಡಿದ್ರೆ 45 ಕಿಲೋಮೀಟರ್ ಶಾರ್ಟ್ ಆಗ್ತದೆ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ. ಇನ್ನೊಂದು ಯಾವ್ದು ಇದ್ರೆ ಇಲ್ಲೇ ಇದೀರಾ? ನಮ್ಮ ಅಣ್ಣಾಪುರದಿಂದ ಚಿಕ್ಕಮಗಳೂರು ಸಂಪರ್ಕ ರಸ್ತೆ. ಅದು ಮಾಡಿದ್ರೆ 45 ಕಿಲೋಮೀಟರ್ ಸಭೆ ಮಾಡಬೇಕು. ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಬೇಕು, ನೀವೆಲ್ಲ ಕೈ ಎತ್ತಿ ಬೇಕಾದ್ರೆ ಅನೌನ್ಸ್ ಮಾಡ್ತೀವಿ. ಬೇಕಾ ಬೇಡ? ಎಲ್ಲಾರು ಹೇಳಿದ್ರೆ ಮಾಡ್ತೀವಿ. ಶ್ವೇತೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಮೇರೆಗೆ ಪ್ಲೀಸ್ ಸಾಕು ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಸುಮಾರು ಅದು ಇವತ್ತಿಂದ ಮಾಡಿದ 20 ಕೋಟಿ ಇರ್ಬೋದು. ಅದು ಬಹುಶಃ 50 ಕೋಟಿ ಅಂತ ಹೇಳ್ತಾರೆ. ಈಗಾಗಲೇ ನಮಗೆ 2,000 ಕೋಟಿಯನ್ನ ಮುಖ್ಯಮಂತ್ರಿಗಳು ಈ ಬಜೆಟ್ ನಲ್ಲಿ ಬೃಹತ್ ಸೇತುವೆಗೆ ಅನೌನ್ಸ್ ಮಾಡಿದ್ರೆ ಅದರಲ್ಲಿ ನಿಮಗೂ ಕೂಡ ಸುಮಾರು 50 ಕೋಟಿ ರೂಪಾಯಿಗಳನ್ನ ಅದನ್ನ ಕೊಡ್ತೀವಿ. ಈ ಹಿಂದಿನ ಬ್ರಿಡ್ಜ್ ನಿರ್ಮಾಣ ಮಾಡ್ಲಿಕ್ಕೆ ಪ್ಲೀಸ್ ಟ್ರೈನ್ ಬಂದಾಗ ಹತ್ಬೇಕು ಮತ್ತು ಹೋದ್ಮ್ಯಾಗ ಆಮ್ಯಾಗ ಸಿಗೋಲ್ಲ. ಸೊ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 20 ವರ್ಷಗಳಲ್ಲಿ ಯಾವುದೇ ಬ್ರಿಡ್ಜ್ ಅನ್ನ ಯಾವುದೇ ಸರ್ಕಾರ ತೆಗೆದುಕೊಳ್ಳಿ ಆಗಿರಲಿಲ್ಲ. ಹಿಂದಿನ ವರ್ಷದಲ್ಲಿ ಕೂಡ 2,000 ಕೋಟಿ ಕೊಟ್ಟಿದ್ದಾರೆ. ಈ ಬಜೆಟ್ ಅಲ್ಲಿ ಕೂಡ ಸುಮಾರು 2,000 ಕೋಟಿಗಳನ್ನ ಬೃಹತ್ ಮತ್ತು ಸಣ್ಣ ಬ್ರಿಡ್ಜ್ಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೂ ಕೂಡ 50 ಕೋಟಿ ರೂಪಾಯಿಗಳನ್ನ ಅದನ್ನ ಮಾಡೋ ಮೂಲಕ ಚಿಕ್ಕಮಗಳೂರಿಗೆ ಹೋಗ್ಲಿಕ್ಕೆ ಶಾರ್ಟೆಸ್ಟ್ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಜೊತೆಗೆ ಕಾಲು ಸಂಖ್ಯೆಗಳನ್ನು ಕೂಡ ಬಹಳ ಪ್ರಿಯಾರಿಟಿ ಮ್ಯಾಗೆ ತಗೊಳ್ತಾ ಇದೆ ನಮ್ಮ ಸರ್ಕಾರ. ಬಹುಶಃ ಈ ಸಾರಿ ಮುಖ್ಯಮಂತ್ರಿಗಳು 300 ಹಿಂದೆ ಯಾವುದೇ ಸರ್ಕಾರದಲ್ಲಿ ಇಷ್ಟು ಕಾಲು ಸಂಖ್ಯೆಗಳನ್ನ ಕೊಟ್ಟಿಲ್ಲ. ಬಹುಶಃ ಅದ್ರ ಎಷ್ಟು ಮಹತ್ವ ನಿಮ್ಗೆ ಗೊತ್ತಿದೆ. ಹಿಂದಿನ ಅವಧಿಯಲ್ಲಿ 200 ಮಾಡಿದ್ದೇವೆ, ಮೊದಲನೇದಂದ್ರೆ 100 ಮಾಡಿದ್ದೇವೆ. ಅಂದ್ರೆ ಸುಮಾರು 600 ಫುಟ್ ಬ್ರಿಡ್ಜ್ಗಳನ್ನ ಕೇವಲ 12 ಜಿಲ್ಲೆಗಳಿಗೆ ನಾವು ಮಾಡ್ತಾ ಇರೋದು ನಮ್ಮ ಸರ್ಕಾರದ ಹೆಮ್ಮೆಯ ಸಾಧನೆ ಅಂತ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರೆ ವಿರೋಧ ಪಕ್ಷಗಳು ಹೇಳೋದು ಒಂದೇ, ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ದುಡ್ಡು ಇಲ್ಲದ್ರೆ ನಾವು ಎಷ್ಟು ಇಲ್ಲ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾತನ್ನ ನೀವು ವಿರೋಧಿಗಳಿಗೆ ಹೇಳಬೇಕಾಗ್ತದೆ. ಗ್ಯಾರಂಟಿ ಕೊಡ್ತಾ ಇದೀವಿ, 55,000 ಕೋಟಿ ಪ್ರತಿ ವರ್ಷ ವೆಚ್ಚ ಮಾಡಿ. ಅದರ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ವಿರೋಧ ಪಕ್ಷದವ್ರಿಗೆ ನಮ್ಮ ಸರ್ಕಾರ ಗ್ಯಾರಂಟಿ ಮಧ್ಯ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಅವ್ರು ಹೇಳುವಂತ ಪ್ರಯತ್ನ ನಮ್ಮ ಕಾರ್ಯಕರ್ತರಿಂದ ಆಗ್ಬೇಕನ್ನೋ ಮನವಿಯನ್ನ ಮಾಡ್ತಾ, ಇನ್ನು ಹಲವಾರು ಕಾರ್ಯಕ್ರಮವನ್ನ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಾಡ್ತಾ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಅನುಗುಣವಾಗಿ ಶಾಸಕರ ಬೇಡಿಕೆ ಮತ್ತು ತಮ್ಮ ಬೇಡಿಕೆ ಅನುಗುಣವಾಗಿ ನಮ್ಮ ಇಲಾಖೆ ತಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸಲಿಕ್ಕೆ ನಮ್ಮ ಲೋಕೋಪಯೋಗಿ ಬದ್ಧಿದೆ ಅನ್ನೋ ಮಾತನ್ನು ಹೇಳುತ್ತಾ, ನನಗೆ ತಮ್ಮೆಲ್ಲರ ಅನುಮತಿ ಪಡೆದು ತೀರ್ಥಹಳ್ಳಿಯ ತಾಲೂಕಿನಲ್ಲಿ ಬಹುಶಃ ಹೊಸನಗರ ಮೊನ್ನೆ ಹುಲಿಕಲ್ನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಅದು ನಾನು ನೋಡ್ಲಿಕ್ಕೆ ಹೋಗ್ಬೇಕಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮುಂದುವರಿತಾ ಇದೆ. ನನಗೆ ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇದನ್ನ ನಾವು 3 ವರ್ಷಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡುವಂತ ತಮಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.